ದಾನ ಧರ್ಮ ದತ್ತಿಗಳನ್ನು ಮಾಡಿ ಸತ್ಕಾರ್ಯಕ್ಕೆ ಹೋಗಬೇಕಾದರೆ ದುಡಿದು ದಾಸೋಹ ಮಾಡಬೇಕು, ಅದು ಶ್ರೇಷ್ಠವಾದದ್ದು ಎಂದು ಜಗದ್ಗುರು ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮೀಜಿಗಳು ಹೇಳಿದರು. ಪಟ್ಟಣದ ಮೈಲಾರ ಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆದ ಧರ್ಮಸಭೆ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ವಿಶಾಲವಾದ ಹೃದಯ ನಮ್ಮದಾಗಬೇಕು ಮತ್ತು ವಿಶಾಲ ವೈಶಲ್ಯತೆಗಳೊಂದಿಗೆ ಹೃದಯ ವಾತ್ಸಲ್ಯವನ್ನು ಆಳವಡಿಸಿಕೊಂಡು ತನು ಮನವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಎಂದರು. ಇನ್ನು ಸೀತಾಗಿರಿ ಡಾಕ್ಟರ್ ಎ.ಸಿ. ವಾಲಿ ಮಹಾರಾಜರು ಮಾತನಾಡಿ, ಸರ್ವ ಜನಾಂಗದವರು ಸೇರಿ ಸಂಘಟನೆ ಮಾಡಿ ಮತ್ತೊಮ್ಮೆ ವಿವಿಧ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಮಾಡುತ್ತಿರುವ ಕಾರ್ಯ ಶ್ಲಾಘನೀಯ. ಇದರಿಂದ ನಮಗೆಲ್ಲ ಅರ್ಥವಾಗುವುದು ಧರ್ಮವಿನ್ನೂ ಜೀವಂತವಿದೆ ಎಂದರು. ಇನ್ನು ಸಮಾರಂಭದಲ್ಲಿ ಗುಳೇದಗುಡ್ಡ ಡಾಕ್ಟರ್ ನೀಲಕಂಠ ಶಿವಾಚಾರ್ಯ ಅಮರೇಶ್ವರ ಬ್ರಹ್ಮನ ಮಠ ಶ್ರೀಗಳು ಸಹ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಇದೇ ವೇಳೆ ಮಹಾಂತ ಶರಣರು, ಪುರಸಭೆ ಸದಸ್ಯ ಪರಶುರಾಮ ಸೊನ್ನದ್, ವರದಿಗಾರ ದೇವರಾಜ ಸುಣಗಾರ್ ಮಾತನಾಡಿದರು. ಹಿಂಗ ನೋಡ್ರಿ 7 ಕೋಟಿ ಮೈಲಾರ ಉತ್ಪನ್ನ 7 ವಿಧಗಳಲ್ಲಿ ಅಲ್ಲಿ ವಿಂಗಡಿಸಿ ಆ ಗೋಪುರವನ್ನ ಬಹಳಷ್ಟು ಅದ್ಭುತವಾಗಿ ಕಟ್ಟಿದರು. ಇನ್ನ ಇದೊಂದು ವಿಶೇಷತೆ ಐತಿ. ಈ ದೇಗುಲದಲ್ಲಿ ಪ್ರಾಣ ಪ್ರತಿಷ್ಠಾಪನೆ, ದೇವರ ಮೂರ್ತಿಯನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಉತ್ತರಾಯಣ ಮತ್ತು ದಕ್ಷಿಣಾಯನದ ಸಂದರ್ಭದಲ್ಲಿ 3 ದಿನಗಳ ಕಾಲ, ಉತ್ತರಾಯಣದಲ್ಲಿ 3 ದಿನ ಮತ್ತು ದಕ್ಷಿಣಾಯನದಲ್ಲಿ 3 ದಿನ ಏನಾಗ್ತದೆ, ಸೂರ್ಯನ ಕಿರಣಗಳು ನೇರವಾಗಿ ಮೂರ್ತಿಯ ಮೇಲೆ ಮೈಲಾರಲಿಂಗಪ್ಪನ ಮೂರ್ತಿ ಮೇಲೆ ಬೀಳುವಂತೆ ಅದ್ಭುತವಾಗಿ ಆ ದೇವಸ್ಥಾನವನ್ನ ರಚನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಲ್ಲೇಶಪ್ಪ ಅತ್ತಿಗೇರಿ, ಸಿದ್ರಾಮಪ್ಪ ಯಲಿಗಾರ್, ಉಮೇಶ್ ಗೌಳಿ, ಮಂಜುನಾಥ ಧೂಬೆ, ರಾಮಣ್ಣ ಅಂದಲಗಿ, ಹೊನ್ನಪ್ಪ ಹಾಳಿ, ಗುಡ್ಡಪ್ಪ ಸುಣಗಾರ್, ವೀರೇಂದ್ರ ಬಳಿಗಾರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸುರೇಶ್ ಯಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.